ತ್ರಿದೇವ, ಬ್ರಹ್ಮಾಂಡದ ಎಲ್ಲ ದೇವಿ ದೇವತೆಗಳೇ ಧ್ಯಾನ ಕೊಟ್ಟು ನೋಡಿ. ಮಹಾದೇವನ ಈ ಅಮೋಘ ಶಕ್ತಿಯನ್ನು. ಇಂದು ಕಾಲಯವನ ಈ ಅಮೋಘ ಶಕ್ತಿಯ ಧಾರಣೆ ಮಾಡಿದ್ದಾನೆ. ಈ ದಿವ್ಯ ಶಕ್ತಿಯಿಂದ ಬ್ರಹ್ಮ, ವಿಷ್ಣು, ಮಹೇಶ್ವರ ಯಾರೂ ಪಾರಾಗೋಕ್ಕಾಗಲ್ಲ. ಮತ್ತೆ ಆ ವಂಚಕ ವಿಷ್ಣುವಿನ ಅವತಾರ, ಆ ಚಿಕ್ಕ ಬಾಲಕ ಉಳಿಯೋಕೆ ಹೇಗ್ ಸಾಧ್ಯ? ಕಾಲಯವನನ್ನು ವಂಚಿಸಿರೋ ಪರಮಾವತಾರಿ, ಇಲ್ನೋಡು, ನಿನ್ನ ಮೃತ್ಯು ಈಗ ಈ ಕಾಲಯವನನ ಕೈಯಲ್ಲಿದೆ. ಮುಹೂರ್ತ ಸಮಯ ಬರ್ತಾ ಇದೆ. ಆದ್ರೆ ಅಮ್ಮನ ಮುದ್ದಿನ ಕಂದ ಇದ್ದಾನಲ್ವಾ, ಮದುಮಗನ್ ಬಿಟ್ಟು ಎಲ್ಲಿ ಹೋಗ್ಬಿಟ್ಟ? ಏ ವೃಂದಾವನ ಜನರೇ, ಇಲ್ಲಿ ನಿಮ್ ಬಾಯಿ ಬಡ್ಕ ಗೊಲ್ಲಾನೂ ಇಲ್ಲ, ಮತ್ತೆ ಮದುಮಗನೂ ಇಲ್ಲ. ಅಯ್ಯೋ ರಾಧೆ, ಕೃಷ್ಣ ಅಲ್ಲಿ ಗುರುದೇವ ಗರ್ಗಾಚಾರ್ಯರ ಹತ್ರ ಮಾತಾಡ್ತಿದ್ದಾನೆ. ಅಂದ್ರೆ ಗುರುದೇವ ಬಂದಿದಾರಾ? ಹೌದು ರಾಧೆ, ಅವರೇ ಇವತ್ತು ಮದ್ವೆ ಮಂತ್ರ ಹೇಳೋದು. ಈ ಗೊಲ್ಲ ಅಂತೂ ಆಗಾಗ ನನ್ನ ಮನ್ಸಿಗೆ ಎದ್ಬಿಡ್ತಾನೆ. ಕೃಷ್ಣ, ನಾನು ನನ್ನ ಯೋಗ ಶಕ್ತಿಯಿಂದ ನೋಡಿದ್ದೇನೆ. ಈ ಜಗತ್ತಿನಲ್ಲಿ ಅದಕ್ಕಿಂತ ದೊಡ್ಡ ಅನರ್ಥವಿರಲು ಸಾಧ್ಯವೇ ಇಲ್ಲ. ಕಾಲಯವನ ಮಹಾದೇವನಿಂದ ಪಡೆದ ಅಮೋಘ ಅಸ್ತ್ರವನ್ನು ಬಳಸುವ ನಿರ್ಣಯ ಮಾಡಿದ್ದಾನೆ. ಈ ಅಮೋಘ ಶಕ್ತಿಯ ಸಮ್ಮುಖ ಯಾರೇ ಬಂದರೂ ಅವರ ಮೃತ್ಯು ನಿಶ್ಚಿತವೇ. ಕೃಷ್ಣ, ನೀನು ಯಾವುದೇ ಸ್ಥಿತಿಯಲ್ಲೂ ಆ ಕಾಲಯವನ ಮತ್ತು ಅವನ ಅಮೋಘ ಶಸ್ತ್ರದ ಮುಂದೆ ಬರಬಾರದು. ಗುರುದೇವ, ಕಾಲಯವನ ಅಲ್ಲಿದ್ದಾನೆ, ಮತ್ ನಾನಿಲ್ಲಿ. ನಾನ್ ಹೇಗೆ ಹೋಗ್ತೀನಿ ಅವನ ಅಮೋಘ ಶಸ್ತ್ರದ ಎದುರಿಗೆ? ಕೃಷ್ಣ, ನೀನಲ್ಲ, ಆ ಅಮೋಘ ಅಸ್ತ್ರವೇ ಬರುತ್ತದೆ ನಿನ್ನ ಬಳಿಗೆ. ಕಾಲಯವನ ಆ ಅಮೋಘ ಅಸ್ತ್ರವನ್ನು ನಿನ್ನ ಮೇಲೆ ಪ್ರಯೋಗಿಸುವ ನಿರ್ಣಯ ಮಾಡಿದ್ದಾನೆ. ಈ ರಾಧೆಯ ಕೃಷ್ಣನ ಮೇಲೆ ಅಮೋಘ ಶಕ್ತಿನ, ಆ ಕಾಲಯವನ ನನ್ ಕೃಷ್ಣನ ಮೇಲೆ ಅಮೋಘ ಶಕ್ತಿ ಪ್ರಯೋಗಿಸ್ತಾನ. ಆ ಅಮೋಘ ಶಸ್ತ್ರದ ಮುಂದೆ ಈ ಜಗತ್ನಲ್ಲಿ ಯಾರು ನಿಲ್ಲೋಕ್ಕಾಗಲ್ಲ. ಈ ರಾಧೆ ಇರೋ ತನಕ ಕೃಷ್ಣನ ಪ್ರಾಣಕ್ಕೆ ಯಾವ ಅಪಾಯನೂ ಆಗೋದಿಲ್ಲ. ಅದೆಂತ ಅಮೋಘ ಶಕ್ತಿ ಆದ್ರೂ ಆಗ್ಲಿ, ಕಾಲಯವನ ನಿನ್ನ ನಾನ್ ನೋಡ್ಕೋತೀನಿ. ಆದ್ರೆ ಮೊದಲು ಈ ಮದ್ವೆ ಮುಗಿಲಿ. ಗಲ್ಲ, ಪ್ರಣಾಮ ಗುರುದೇವ. ನೀವಿಲ್ಲಿ ಗೊಲ್ಲನ್ ಜೊತೆ ಮಾತಾಡ್ತಿದ್ದೀರಾ? ಅಲ್ಲಿ ಎಲ್ಲ ಜನ ನಿಮ್ಗೋಸ್ಕರ ಕಾಯ್ತಿದ್ದಾರೆ. ಬನ್ನಿ ಗುರುದೇವ, ಸಪ್ತಪದಿ ಸಮಯ ಆಗೋಯ್ತು. ಗೊಲ್ಲ, ಮತ್ತೆ ನೀನು? ನಾನ್ ನಿನಗೆ ಏನ್ ಹೇಳಿ? ನಡಿ, ಮೊದ್ಲು ಸಪ್ತಪದಿ ಆಗ್ಲಿ, ಅದಾದ್ಮೇಲೆ ನಾನ್ ನಿನಗೆ ಹೇಳ್ತೀನಿ. ಸರಿ, ಈಗ ನಡಿ ರಾಧಿ. ಒಳ್ಳೆಯ ಬೆಳವಣಿಗೆ. ಈ ಪ್ರಕೃತಿಗೂ ಅರ್ಥ ಆದಂತಿದೆ. ಇವರೆಲ್ಲರ ಪಾಲಕ ವಿಷ್ಣುವಿನ ಅವತಾರ ಈಗ ಪ್ರಾಣ ಕಳ್ಕೋತಾನೆ. ಕೃಷ್ಣ, ರಾಧೆ, ಶ್ರಾವಣ ಮತ್ತು ತೀಜರ ವಿವಾಹದ ವಿಧಿಗಳನ್ನು ಇನ್ನು ಪ್ರಾರಂಭಿಸಿ.
ನಾರಾಯಣ ನಾರಾಯಣ. ಪ್ರಭು, ನಿಮ್ಮ ಲೀಲೆ ನನಗೆ ಸ್ವಲ್ಪ ಸ್ವಲ್ಪ ಅರ್ಥವಾಗುತ್ತಿದೆ. ನನಗನ್ನಿಸುತ್ತಿದೆ ದೇವಿ ತ್ರಿಜಾ ಮತ್ತು ಶ್ರಾವಣರ ವಿವಾಹ ಮಾಡಿಸಿ ನೀವು ಭವಿಷ್ಯದಲ್ಲಿ ಸಂಭವಿಸುವ ಒಂದು ಮಹತ್ವಪೂರ್ಣ ಘಟನೆಯ ನಿರ್ಧಾರ ಮಾಡಲು ಹೊರಟಿದ್ದೀರಿ ಅಲ್ಲವೇ ಪ್ರಭು? ದೇವರ್ಷಿ, ವರ್ತಮಾನದಲ್ಲಿ ಏನೇ ಘಟಿಸಿದರೂ ಅದು ಅತೀತದಲ್ಲಿ ತೆಗೆದುಕೊಂಡ ನಿರ್ಧಾರದ ಪರಿಣಾಮವಾಗಿರುತ್ತದೆ ಮತ್ತು ನಮ್ಮ ಭವಿಷ್ಯವು ಅದರ ಮೇಲೆ ನಿರ್ಧಾರಿತವಾಗಿರುತ್ತದೆ. ಈ ಘಟನೆ ಕೇವಲ ನನ್ನೊಂದಿಗೆ ಮಾತ್ರ ಘಟಿಸುತ್ತಿಲ್ಲ, ಬದಲಿಗೆ ಎಲ್ಲರ ವರ್ತಮಾನ ಮತ್ತು ಭವಿಷ್ಯದ ಅತೀತದಲ್ಲಿ ಅವರಿಂದಾದ ನಿರ್ಣಯದ ಮೇಲೆಯೇ ಆಧಾರಿತವಾಗಿರುತ್ತದೆ. ಅದು ನಕಾರಾತ್ಮಕವಾಗಿರಲಿ ಅಥವಾ ಸಕಾರಾತ್ಮಕ. ಸತ್ಯವಚನ ಪ್ರಭು, ಸತ್ಯವಚನ. ಶ್ರಾವಣ ಮತ್ತು ತ್ರಿಜಾ ವಿವಾಹದ ವಿಧಿಯ 3 ಪದಿಗಳು ಪೂರ್ಣವಾಗಿವೆ. ಈಗ ರಾಧೆ ಮುಂದೆ ಬರಬೇಕು, ಏಕೆಂದರೆ ಈಗ ಮದುಮಗಳು ಮುಂದೆ, ಮದುಮಗ ಹಿಂದಿರಬೇಕು. ಈಗ ಗೊತ್ತಾಯ್ತಾಗಲ್ಲ, ನಿಧಾನ ಆದ್ರೂ ಸರಿ, ಆದ್ರೆ ಹುಡುಗಿ ಹುಡುಗನ್ಕಿಂತ ಮುಂದೆನೆ ಬಂದ್ಬಿಡ್ತಾಳೆ. ಈ ಸಮಸ್ತ ಸೃಷ್ಟಿಯ ಎಲ್ಲ ದೇವಿ ದೇವತೆಗಳೇ, ಅಸುರರೇ, ಗಂಧರ್ವರೇ, ಋಷಿಮುನಿಗಳೇ, ಹೇ ಪುರುಷ ಪ್ರಕೃತಿ, ಇಂದು ನೀವೆಲ್ಲರೂ ಕೂಡ ಸಾಕ್ಷಿಯಾಗುತ್ತೀರಿ ಕಾಲ ಯವನನ ವಿಜಯಕ್ಕೆ. ಕಾಲನನ್ನು ನಿಯಂತ್ರಿಸುವ ಆ ವಿಷ್ಣುವಿನ ಸೋಲಿಗೆ ಇಂದು ನೀವೆಲ್ಲರೂ ಸಾಕ್ಷಿಯಾಗುತ್ತೀರಿ ಪರಮಾವತಾರಿ ಶ್ರೀಕೃಷ್ಣನ ಮೃತ್ಯುವಿಗೆ. ವಿಧಿ ವಿವಾಹ ಸಂಪೂರ್ಣ, ವಿವಾಹ ಸಂಪನ್ನವಾಯಿತು. ಶ್ರಾವಣ ದೇವನಿಗೆ ದೇವಿ ತ್ರಿಜಾಗೆ ಕೃಷ್ಣ, ರಾಧೆ, ಈಗ ಶ್ರಾವಣ ಮತ್ತೆ ತ್ರಿಜಾರನ್ನ ಅವರ ಸ್ಥಾನದಲ್ಲಿ ಸ್ಥಾಪನೆ ಮಾಡಿ. ಬನ್ನಿ. ಋತುರಾಜ ದೇವನಿಗೆ, ಋತುರಾಜ ದೇವನಿಗೆ. ತಡ ಆದ್ರೆ ಏನಾಯ್ತು, ಅಂತೂ ಶ್ರಾವಣ ಮತ್ತೆ ತ್ರಿಜಾ ಮದುವೆ ಮುಗಿದೋಯ್ತು. ಹೆಣ್ಣಿನ ಕಡೆ ಗಂಡಿನ ಕಡೆ ಇಬ್ರಿಗೂ ಹಸುವಾಗ್ತಿರ್ಬೇಕು. ಬನ್ನಿ ಬನ್ನಿ, ಮೊದ್ಲು ಊಟ ಮಾಡೋಣ. ಧಾಮ, ಬೇರೆ ಯಾರಿಗಾದ್ರೂ ಹಸುವಾಗಿದೆಯೋ ಇಲ್ವೋ, ಆದ್ರೆ ನಿನಗ್ ಮಾತ್ರ ಖಂಡಿತ ಹಸುವಾಗಿದೆ. ಬನ್ನಿ ಬನ್ನಿ, ಎಲ್ಲ ಊಟ ಮಾಡೋಣ. ಬನ್ನಿ. ಈ ಮಯೂರ ರಾಜ ನನ್ನ ಹತ್ರ ಏನ್ ಹೇಳ್ತಿದ್ದಾನೆ? ಈ ಕೃಷ್ಣನ ಅಪಾಯದ ವಿಷಯ ಏನಾದ್ರೂ ಇರ್ಬೋದಾ? ನಾನೀಗ ತಿಳ್ಕೊಳ್ಳೇಬೇಕು. ಈ ರಾಧಿ ವಿವಾಹ ಮುಗಿತಿದ್ ಕೂಡ್ಲೆ ಎಲ್ಲೋದ್ಲು? ಈಗ ನೋಡ್ತಿದ್ರಿ ವಿವಾಹ ಮುಗಿಯೋತನ್ನೇ ಕಾಯ್ತಿದ್ಲು ಅನ್ಸುತ್ತೆ. ರಾಧಿ! ಕೃಷ್ಣ, ನೀನ್ ಎಲ್ಲೋಗ್ತಿದ್ಯಾ? ಎಲ್ರೂ ನಿನ್ ಕೈಯಿಂದ ಬೆಣ್ಣೆ ತಿನ್ಬೇಕಂತ ಕಾಯ್ತಾ ಇದಾರೆ. ಬಾ ಕೃಷ್ಣ, ನಡಿ. ಮಯೂರ ರಾಜ, ಹೇಳಿ, ನೀವೇನ್ ಹೇಳ್ತಿದ್ದೀರ ಮಯೂರ ರಾಜ? ಏನು?
ತನಕ ಹೀಗಾಗೋಕ್ ಸಾಧ್ಯ ಇಲ್ಲ. ನಾವು ನನ್ನ ತಡೆಯಲೇಬೇಕು ಮಯೂರ ರಾಜ. ಅದಕ್ಕೋಸ್ಕರ ನಾವು ನಮ್ಮ ಪ್ರಾಣ ಬಿಟ್ರೂ ಪರವಾಗಿಲ್ಲ. ಇನ್ನು ನೀವು ಊಟ ಮಾಡಕ್ ಶುರು ಮಾಡಿ. ನಿಲ್ಲಿ. ಈ ನಮ್ ರಾಧೆ ಎಲ್ಲೋದ್ಲು? ನಾವೀಗ ಯಾರಾದ್ರೂ ಇಲ್ಲಿ ಮದುಮಗಳನ್ನ ಬಿಟ್ಟು ಊಟ ಮಾಡಿದ್ರಿ ಆಗ ರಾಧೆ ಏನ್ ಹೇಳ್ತಾಳೆ ಅಂದ್ರೆ ನಾವು ದಿಪ್ಪಣ್ಣದವ್ರಿಗೆ ಸರಿಯಾಗಿ ಅತಿಥಿ ಸತ್ಕಾರ ಮಾಡಿಲ್ಲ ಅಂತ. ಕೃಷ್ಣ, ರಾಧೆ ಏನ್ ಹೇಳ್ಬೇಕು ಹೇಳಿ ಬಿಡು. ಹೇಗಿದ್ರು ನಮ್ಗೇನಾದ್ರೂ ಅರ್ಥ ಆಗ್ಬೇಕಂದ್ರೆ ನಮ್ ಹೊಟ್ಟೆಗೆ ಊಟ ಹೋಗ್ಬೇಕು ಅಲ್ವೇನ್ರು? ಆ ರಾಧಿ ವಿವಾಹದ ವಿಷಯಕ್ಕೆ ಉತ್ಸಾಹದಿಂದಿದ್ಲು. ಈಗ ವಿವಾಹ ಆದ್ಮೇಲೆ ಊಟನೂ ಮಾಡ್ತಿ ಎಲ್ಲಿ ಹೋಗಿದ್ದಾಳೆ? ಅರ್ಥನೇ ಆಗ್ತಿಲ್ಲ. ರಾಧೆ ಎಲ್ಲೋದ್ಲು? ಅಲ್ಲೂ ಕಾಣಿಸ್ತಿಲ್ಲ, ಇಲ್ಲೂ ಕಾಣಿಸ್ತಿಲ್ಲ. ಅವ್ಳಿಗೇನಾದ್ರೂ ಅಪಾಯ ಆಗಿದ್ರಿ? ಈ ಪ್ರಕೃತಿಯಲ್ಲಿ ಇದ್ದಕ್ಕಿದ್ದಾಗೆ ಬದಲಾವಣೆ ಹೇಗೆ? ಮಳೆ ಬರೋ ಹಾಗೆ ಕಾಣಿಸ್ತಿದೆ. ನಾವು ಬೇಗ ಊಟ ಮಾಡಿ ಮುಗಿಸ್ಬೇಕು. ಹೀಗೆ ಪ್ರಕೃತಿಯ ಪರಿವರ್ತನೆ ಅವಶ್ಯವಾಗಿ ಯಾವುದೋ ಅನಿಷ್ಟದ ಸಂಕೇತ. ಇದೇನಾದರೂ ಅದೇ ಅನಿಷ್ಟವಾದರೆ ಬೃಂದಾವನವಾಸಿಗಳೇ, ನೀವು ಭಯಭೀತರಾಗೋ ಅಗತ್ಯ ಏನೂ ಇಲ್ಲ. ನಿಮ್ಗೆ ಏನೂ ಆಗೋದಿಲ್ಲ. ಆದರೆ ನನಗೆ ಮೋಸ ಮಾಡಿರೋ ವಂಚಕ ವಿಷ್ಣುವಿನ ಅವತಾರ ಅವನಿಂದು ಜೀವಂತವಾಗುಳಿಯೋದಿಲ್ಲ. ಹೇ ಪೂರ್ಣಾವತಾರಿ, ನಂದ ಮತ್ತೆ ಯಶೋದೆಯ ಕಂದ, ಕೇಳ್ತಿದೀಯ ನೀನು? ಇಂದು ನಿನ್ನ ಜೀವನದ ಅಂತಿಮ ದಿನ. ಇಂದು ಕಾಲಯವನ ನಿನ್ನ ಕಾಲ ಆಗ್ತಾನೆ. ಏ ನಂದ ಬಾಲ, ನಾನು ನಿನ್ನ ವೃಂದಾವನವಾಸಿಗಳಿಗೆ ಏನನ್ನೂ ಮಾಡೋದಿಲ್ಲ. ಆದ್ರೆ ನೀನು ಆದಷ್ಟು ಬೇಗ ಕಾಲಯವನ ಮುಂದೆ ಬರದೆ ಹೋದ್ರೆ ನನ್ನ ಈ ಅಮೋಘಾಸ್ತ್ರ ಸರ್ವಪ್ರಥಮ ನಿನ್ನ ವೃಂದಾವನದ ಜನರ ಅಂತ್ಯ ಮಾಡುತ್ತೆ. ಆ ನಂತರ ನಿನ್ನ ಅಂತ್ಯ. ನಿರ್ಣಯ ಮಾಡು, ನೀನು ಒಬ್ಬನೇ ಸಾಯ್ಬೇಕಾ ಅಥವಾ ಇವರೆಲ್ಲರನ್ನೂ ಸಾಯಿಸ್ಬೇಕಾ? ಕಾಲಯವನ ಕೃಷ್ಣ, ಈ ಕಾಲಯವನ ಅದೇ ಅಮೋಘ ಶಕ್ತಿ ಪ್ರಯೋಗದ ಮಾತಾಡುತ್ತಿದ್ದಾನೆ. ದೇವ, ಅಂದ್ಮೇಲೆ ನಾನೀಗ ಕಾಲ್ಯವನ ನೇತ್ರಕ್ಕೆ ಹೋಗ್ಲೇಬೇಕು. ಇಲ್ದಿದ್ರೆ ಅವನು ಪೂರ್ತಿ ವೃಂದಾವನನ ನಾಶ ಮಾಡ್ತಾನೆ. ಕೃಷ್ಣ, ಯಶೋದೆ,
ಕೃಷ್ಣನನ್ನು ಕಾಲಯವನನ ಎದುರು ಹೋಗದಂತೆ ತಡೆಯಲೇಬೇಕು. ಅನ್ಯಥಾ ಪರಮಾವತಾರಿ ಶ್ರೀಕೃಷ್ಣನ ಯಾತ್ರೆ ಇಂದೇ ಕೊನೆಗೊಳ್ಳುತ್ತದೆ. ಕಾಲೇವನ, ಇವತ್ತು ನಾನು ನಿನ್ ಜೊತೆಗೀನಿ, ನಿನ್ನೆಲ್ಲ ಸಮಸ್ಯೆನೂ ನಾಶ ಮಾಡ್ತೀನಿ. ಕಂದ ಕಂದ ನಾನು ನಿನ್ನ ಎಲ್ಲೂ ಹೋಗಕ್ ಬಿಡಲ್ಲ. ಅಮ್ಮ, ನಾನು ಇವತ್ತು ಕಾಲೇವನನ್ ಮುಂದೆ ಹೋಗ್ತಿದ್ರಿ, ಅವ್ನು ಎಲ್ಲರನ್ನೂ ಸಾಯಿಸ್ತಾನೆ. ಸಾಯ್ಲಿ ಬಿಡು, ಇಡೀ ಬೃಂದಾವನ ನಾಶ ಆಗ್ಲಿ. ಆದ್ರೆ ಒಬ್ಬ ತಾಯಿ ತನ್ನ ಕಂದನ ಕಳ್ಕೊಳ್ಳೋದಿಲ್ಲ. ನಡಿ, ನೀನ್ ನನ್ ಜೊತೆ ಮನೆಗ್ ನಡಿ. ಅಮ್ಮ ಸತ್ಯ ಹೇಳ್ತಿದ್ದಾಳೆ ಕೃಷ್ಣ. ತಂದೆ ತಾಯಿ ಯಾವತ್ತು ತಮ್ಮ ಮಗನ ಹೀಗೆ ಮೃತ್ಯುವಿನ ಬಾಯಿಗೆ ಹೋಗೋದನ್ನ ನೋಡಕ್ಕಾಗಲ್ಲ. ಅಪ್ಪ, ನಾನ್ ಮೃತ್ಯು ಬಾಯಿಗೆ ಹೋಗ್ತಾ ಇಲ್ಲ, ನಾನ್ ಕಾಲೇವನನ ಹತ್ರ ಹೋಗ್ತಿದ್ದೀನಿ. ನಾನ್ ಮೊದ್ಲು ಅವನ್ಗೆ ತಿಳಿಸಿ ಹೇಳಕ್ ಹೋಗಿದ್ನಲ್ಲ. ಅಪ್ಪ, ನನ್ಗೊಂದ್ಸಲ ಅವನ್ ಜೊತೆ ಮಾತಾಡ್ಬೇಕಷ್ಟೇ, ಮತ್ತೆ ಅವ್ನ್ ಏನೂ ಮಾಡಲ್ಲ. ನೀನ್ ಯಾವಾಗ್ಲೂ ಹೀಗೆ ಮಾತಲ್ ಕಟ್ ಹಾಕ್ತೀಯ. ಆದ್ರೆ ಕಂದ ಇವತ್ತಲ್ಲ, ಇವತ್ತು ಈ ತಾಯಿ ತನ್ನ ಗಂಡನಿಗೆಲ್ಲೂ ಹೋಗಕ್ ಬಿಡಲ್ಲ. ನಡಿ ನಡಿ, ಮನೆಗ್ ನಡಿ. ಅಮ್ಮ, ನೀನೇ ಹೇಳ್ತೀಯಲ್ಲ, ಒಬ್ರು ಬಲಿದಾನದಿಂದ ಎಲ್ಲರ ಜೀವ ಉಳಿಯುತ್ತಂದ್ರಿ, ಅವರು ಬಲಿದಾನನ ಮಾಡ್ಬೇಕಷ್ಟೇ. ನಾನು ಬಲಿದಾನ ನೀಡೋಕಲ್ಲ, ಬದಲಿಗೆ ಕಾಲೇವ ನನ್ಗೆ ಅರ್ಥ ಮಾಡ್ಸಕ್ ಹೋಗ್ತಿದ್ದೀನಿ. ನನ್ಗೆ ನೀನು ಹೋಗಕ್ ಬಿಡಮ್ಮ. ಇಲ್ಲ ಕಂದ, ಕೃಷ್ಣ ಬೇಡ. ನಿಂತ್ಕೋ ಕೃಷ್ಣ. ಪರಮಾವತಾರಿ, ನಿನ್ನ ನಡೆ ನೋಡಿದ್ರೆ ನೀನು ಎಲ್ಲರನ್ನು ಜೊತೆಗೆ ಕರ್ಕೊಂಡು ಸಾಯೋಕೆ ನಿರ್ಧರಿಸಿದ್ಯಾ ಅನ್ಸುತ್ತೆ. ಕೃಷ್ಣ, ನೀನು ನಿನ್ನ ತಾಯಿಯ ಅನುಮತಿ ಇಲ್ಲದೆ ಎಲ್ಲಿಯೂ ಹೋಗಲಾರೆ, ಯಾವ ಕಾರ್ಯವನ್ನೂ ಮಾಡುವುದಿಲ್ಲ. ಇಂದು ನಿನ್ನ ತಾಯಿಯ ಮಾತನ್ನು ಕೇಳಲೇಬೇಕು. ಕೃಷ್ಣ, ನೀನು ಕಾಲಯವನನ ಮುಂದೆ ಹೋಗುವಂತಿಲ್ಲ. ಆದ್ರೆ ಗುರುದೇವ, ಕೃಷ್ಣ, ಆದ್ರೆ ಹೋದ್ರೆ ಏನೂ ಇಲ್ಲ. ನಿನಗೆ ಅಮ್ಮ ನಾನು. ಇವತ್ ನಾನು ನೋಡ್ತೀನಿ ನೀನು ನಿನ್ನ ಅಮ್ಮನನ್ನ ಬಿಟ್ಟು ಹೇಗ್ ಹೋಗ್ತೀಯ ಅಂತ. ಆದ್ರೆ ಇವತ್ತು ನಾವು ತಂದೆ ತಾಯಿಯಾಗಿ ನಮ್ ಜವಾಬ್ದಾರಿನ ನಿಭಾಯಿಸ್ಲೇಬೇಕು. ಕಂದ, ನಾನು ನೋಡ್ತೀನಿ ಇವತ್ತು ನೀನ್ ಅದ್ ಹೇಗ್ ಹೋಗ್ತೀಯ ಕಾಲಿಯವನ ಹತ್ರ ಅಂತ. ನಡಿ ನಡಿ. ಅಯ್ಯೋ ಅಮ್ಮ, ಅಪ್ಪ, ನನ್ನ ಬಿಟ್ಬಿಡಿ ಅಮ್ಮ, ಅಪ್ಪ. ಇಲ್ದಿದ್ರೆ ದೊಡ್ಡ ಅನರ್ಥ ಆಗ್ಬಿಡತ್ತೆ ಅಮ್ಮ, ಅಪ್ಪ. ಗುರುದೇವ, ಅರ್ಥ ಮಾಡ್ಸಿ ಅಮ್ಮ ಅಪ್ಪಂಗೆ. ಅಪ್ಪ, ಅಮ್ಮ. ನನ್ನನ್ನು ಕ್ಷಮಿಸು ಕೃಷ್ಣ, ಆದರೆ ನೀನೀಗ ಕಾಲಯವನನ ಮುಂದೆ ಹೋಗದಿರುವುದೇ ಉತ್ತಮ. ಇಲ್ಲದಿದ್ದರೆ ನಿನ್ನೊಂದಿಗೆ ಧರ್ಮದ ಅಂತ್ಯವಾಗುತ್ತದೆ. ಏ ಯಶೋದೆ ನಂದನ, ನನಗೆ ಅರ್ಥ ಆಗ್ತಿದೆ, ನಿನಗೆ ನನ್ನ ಈ ಅಮೋಘಾಸ್ತ್ರದ ಮೇಲೆ ವಿಶ್ವಾಸವೇ ಇಲ್ಲ. ನಿನಗನ್ನಿಸ್ತಿರ್ಬೋದು ಕಾಲಯವನ ಕತೆ ಹೇಳ್ತಿದ್ದಾನೆ ಅಂತ. ಹಾಗೇನಾದ್ರೂ ಇದ್ರೆ ಈ ಕಥೆನ ನಾನು ಸತ್ಯ ಮಾಡಲೇಬೇಕು. ಏರಣ ಹೇಳಿ, ನೀನೇನಾದ್ರೂ ಮೃತ್ಯುವಿನ ಭಯದಿಂದ ಈ ವೃಂದಾವನ ವಾಸಿಗಳಿಂದ ದೂರ ಓಡ್ತಿದ್ರೆ ಸರಿ, ಓಡು. ಎಲ್ಲಿ ತನಕ ನೀನು ಓಡ್ತೀಯೋ ಓಡು. ಅಲ್ಲಿಯವರೆಗೆ ಈ ಸಂಪೂರ್ಣ ಸೃಷ್ಟಿಯನ್ನು ನಾಶ ಮಾಡ್ತಾನೆ ಈ ಕಾಲಯವನ. ತನ್ನ ಈ ಅಮೋಘಾಸ್ತ್ರದಿಂದ. ನಡಿ ಒಳಗೆ. ಅಮ್ಮ, ಬಾಗಿಲು ತೆಗಿ ಅಮ್ಮ.
ನನ್ ಮಾತ್ ಸ್ವಲ್ಪ ಕೇಳಮ್ಮ. ಬಾಗಲ್ ತೆಗಿ, ಇಲ್ದಿದ್ರೆ ಕಾಳಿಯವನ ಅನರ್ಥ ಮಾಡ್ತೇನೆ. ಬಾಗಲ್ ತೆಗಿ ಅಮ್ಮ, ಬಾಗಲ್ ತೆಗಿ. ಇಲ್ಲ ಕಂದ, ಇವತ್ತು ಈ ಬಾಗ್ಲನ್ನ ಯಮರಾಜನು ತೆಗಿಯೋಕಾಗಲ್ಲ. ಯಾಕಂದ್ರೆ ಈ ಬಾಗ್ಲು ಕಾಯೋಕೆ ಒಬ್ಬ ತಾಯಿ ನಿಂತಿದ್ದಾಳೆ. ಅಮ್ಮ, ಈ ಅನರ್ಥನ ತಡೆಯೋದಿಕ್ಕೆ ನನ್ ಕಾಳಿಯವನ ಹತ್ರ ಹೋಗ್ಲೇಬೇಕಮ್ಮ. ಬಾಗಲ್ ತೆಗಿ ಅಮ್ಮ, ಬಾಗಲ್ ತೆಗಿ ಅಮ್ಮ, ಬಾಗಲ್ ತೆಗಿ. ಅಮ್ಮ, ಬಾಗಲ್ ತೆಗಿ ಅಮ್ಮ, ಬಾಗಲ್ ತೆಗಿ. ಹೇ ಅಮೋಘ ಶಕ್ತಿ, ನೀನು ಆ ಬಾಲಕನ ಅಂತ್ಯ ಮಾಡಬೇಕು. ಅವನನ್ನ ಈ ಸಮಸ್ತ ವ್ರಜಮಂಡಲ ಕೃಷ್ಣ ಅನ್ನೋ ಹೆಸರಲ್ಲಿ ಕರೆಯುತ್ತೆ. ಅವನನ್ನ ಎಲ್ಲ ಯಶೋದೆ ಮತ್ತೆ ನಂದನ ಬಾಲಕ ಅಂತ ಕರೀತಾರೆ. ಅವನನ್ನ ಅವನ ಗೆಳೆಯರು ಮತ್ತೆ ಗೊಲ್ಲರು ಕೃಷ್ಣಯ್ಯ ಅಂತ ಕರೀತಾರೆ. ನಾನು ಕಾಲಯವನ ನಿನಗೆ ಪರಮಾವತಾರಿ ಶ್ರೀಕೃಷ್ಣನ ಪ್ರತಿ ಛಾಯೆ ಪ್ರದಾನ ಮಾಡ್ತೀನಿ. ಹಾ, ಹೇ ಅಮೋಘ ಶಕ್ತಿ, ವಿಷ್ಣುವಿನ ಪರಮಾವತಾರಿ ಈ ವ್ರಜಮಂಡಲದಲ್ಲಿ ಎಲ್ಲೇ ಇರಲಿ, ಈ ಸಮಸ್ತ ವ್ರಜಮಂಡಲದ ಜೊತೆಗೆ ಆ ಪರಮಾವತಾರಿಯನ್ನು ವಿನಾಶ ಮಾಡು. ನಿಲ್ಸು ಕಾಳಿಯವನ. ಕಾಳಿಯವನ, ಇನ್ನು ಬ್ರಜಮಂಡಲನ ನಾಶ ಮಾಡೋ ಯಾವ ಅವಶ್ಯಕತೆನೂ ಇಲ್ಲ. ನಿನ್ನ ಅಂತ್ಯ ಮಾಡೋಕೆ ನಾನು ನಿನ್ ಮುಂದೆ ಬಂದಿದ್ದೀನಿ. ಪರಮಾವತಾರಿ ಶ್ರೀಕೃಷ್ಣ, ಒಳ್ಳೆಯದೇ ಆಯ್ತು. ನೀನಾಗಿ ನೀನೇ ನನ್ನ ಮುಂದೆ ಬಂದು ನಿಂತದ್ದು. ಈಗ ನಿನ್ನ ಈ ವ್ರಜಮಂಡಲ ಪಾರಾಯ್ತು. ಆದರೆ ಕಾಲಯವನನ ಈ ಅಮೋಘ ಶಸ್ತ್ರದಿಂದ ಬ್ರಹ್ಮ, ವಿಷ್ಣು, ಮಹೇಶ್ವರ ಯಾರೂ ಪಾರಾಗೋಕ್ಕಾಗಲ್ಲ. ಇವತ್ತು ಕಾಲಯವನ ಮಾಡಿರೋ ಕೆಲಸನ ಈ ಸಮಸ್ತ ಬ್ರಹ್ಮಾಂಡದಲ್ಲಿ, ಈ ಸಂಪೂರ್ಣ ಸೃಷ್ಟಿಯಲ್ಲಿ ಯಾರೂ ಮಾಡಿಲ್ಲ. ಇವತ್ತು ಧರ್ಮದ ರಕ್ಷಣೆ ಮತ್ತು ಅಧರ್ಮದ ವಿನಾಶಕ್ಕೆ ಜನಿಸಿರೋ ವಿಷ್ಣುವಿನ ಈ ಪರಮಾವತಾರಿ ಸ್ವತಃ ನಾಶ ಆಗ್ಬಿಟ್ಟ. ಕಂಸ, ಇವತ್ತು ನಿನ್ನ ಮತ್ತು ಕಾಲಯವನ ಪ್ರತೀಕಾರ ಪೂರ್ತಿ ಆಯ್ತು. ಗುರುದೇವ, ಗುರುದೇವ, ಈಗ ನೀವ್ ಮಾತ್ರ ಈ ಸಮಸ್ಯೆಗೆ ಪರಿಹಾರ ಹೇಳೋಕ್ ಸಾಧ್ಯ. ನೀವೇ ಹೇಳ್ಬೇಕು ಯಾವ ರೀತಿ ತಡಿಬಹುದು ಅಂತ ಆ ಕಾಲಿಯವನ ಅಮೋಘ ಶಕ್ತಿನ. ನಂದ್ರಾಣಿ, ನಂದ್ರಾಣಿ,
ದಾಮೋದರ ಯಾಕೆಷ್ಟೊಂದು ಆತಂಕದಲ್ಲಿದ್ಯಾ? ನಂದ್ರಾಣಿ, ಕೃಷ್ಣ ತನ್ನ ಕೋಣೆಲಿಲ್ಲ. ಏನು? ಇಲ್ಲ ದಾಮೋದರ, ಕೃಷ್ಣ ನಾನೇ ಈ ಕೋಣೆಲ್ ಬಂದ್ಸಿಟ್ಟಿದ್ದೀನಿ. ಇದು ನಿಮ್ಮ ಭ್ರಮೆ ನಂದ್ರಾಣಿ. ಕೃಷ್ಣ ಪೂರ್ತಿ ವೃಂದಾವನದಲ್ಲೇ ಎಲ್ಲೂ ಇಲ್ಲ. ನಾನೇ ಸ್ವತಃ ಕೃಷ್ಣನ ಯಮುನೆ ಕಡೆ ಹೋಗೋದನ್ನ ನೋಡ್ದೆ. ಇದ್ ಹೇಗಾಗೋಕ್ ಸಾಧ್ಯ? ಇದೇ ಸತ್ಯ ನಂದ್ರಾಣಿ. ಕಂದ ಕಂದ ಕಂದ! ಕೃಷ್ಣ! ಗುರುದೇವ ಗುರುದೇವ, ಕಂದ ಕೋಣೆಯಲ್ಲಿಲ್ಲ. ಅವನು ಅವಶ್ಯವಾಗಿ ಕಾಲಯವನನ್ನ ಬಳಿ ಹೋಗಿದ್ದಾನೆ. ಅವನನ್ನು ತಡೆಯಬೇಕು. ಯಾವುದೇ ಕಾರಣಕ್ಕೂ ಕಾಲಯವನನ್ನ ಮುಂದೆ ಕೃಷ್ಣ ಹೋಗಕೂಡದು. ಇಲ್ಲದಿದ್ದರೆ ಇಲ್ಲ ಇಲ್ಲ ಇಲ್ಲ, ನಾನ್ ನನ್ ಕಂದಂಗೇನೂ ಆಗೋಕ್ ಬಿಡೋದಿಲ್ಲ. ಕೃಷ್ಣ! ಕೃಷ್ಣ! ನನಗೆ ಆಭಾಸವಾಗುತ್ತಿದೆ. ಯಾವುದೋ ಬಹುದೊಡ್ಡ ಅನರ್ಥ ಘಟಿಸಿಬಿಟ್ಟಿದೆ. ಈಗಲೇ ನನ್ನ ಯೋಗ ಶಕ್ತಿಯಿಂದ ಅರಿಯಲೇಬೇಕು. ಹೇ ನಾರಾಯಣ, ಇಷ್ಟು ದೊಡ್ಡ ಅನರ್ಥ ಹೇಗೆ ಘಟಿಸಿತು ಪ್ರಭು? ಇದೇನು? ಇದು ನಾನ್ ತಾನೇ? ಈ ಅಮೋಘ ಶಕ್ತಿ ನನ್ ಬಿಡ್ಬೇಕಿತ್ತು, ಆದ್ರೆ ನಿನ್ಗೆ ಹೇಗ್ ತಾಗ್ತು? ಯಾರ್ ನೀನು? ನೀನು ಪೂರ್ತಿ ನನ್ ಹಾಗೆ ಕಾಣ್ತಿದ್ಯಲ್ಲ. ರಾಧೆ, ರಾಧೆ, ನೀನ್ ಯಾಕೆ ಹೀಗ್ ಮಾಡ್ದೆ ರಾಧೆ? ಈ ಅಮೋಘ ಶಸ್ತ್ರ ನಿನ್ಗೆ ಹೇಗ್ ತಾಗ್ತು? ಗೊಲ್ಲ, ನೀನು ನನ್ನವನು. ರಾಧೆಯ ಕೃಷ್ಣ. ಈ ರಾಧೆ ಇರುವಾಗ ನನ್ ಕೃಷ್ಣನ್ ಜೀವಕ್ಕೆ ಯಾವ ಪಯ್ಯನೂ ಬರೋ ಹಾಗಿಲ್ಲ. ಆದ್ರೆ ನಿನ್ ಕಾಲಿಯವನನ್ ಮುಂದೆ ಹೇಗ್ ಬಂದೆ ರಾಧೆ? ಗೊಲ್ಲ, ನಾನ್ ನಿನ್ನ ಗುರುದೇವರ ಮಾತ್ ಕೇಳಿಸ್ಕೊಂಡೆ. ಅದಕ್ಕೆ ನಾನೇ ಮೊದ್ಲು ಕಾಲಿಯವನ ನಿನ್ಗೆ ಏನಾದ್ರೂ ಮಾಡೋಕ್ಕೂ ಮುಂಚೆ ನಾನು ಮುಂದೆ ನಿನ್ ರೂಪದಲ್ಲಿ ಬಂದ್ಬಿಟ್ಟೆ. ನಾನ್ ನನ್ ಕಲ್ಲನ್ನ ಕಾಪಾಡೋಕೆ ಈಗ ನೀನು ಹೇಳು. ನನ್ಗೆಲ್ಲ ಗೊತ್ತಾದ್ಮೇಲೂ ಕಾಳಿಯವನ ಅಮೋಘ ಶಕ್ತಿ ನಿನ್ಗೆ ಹೇಗ ಅಪಾಯ ಮಾಡೋಕ್ಕಾಗುತ್ತೆ ಕೃಷ್ಣ? ಆದ್ರೆ ರಾಧೆ, ನಿನ್ನ ರೂಪ ಹೇಗ್ ಧರಿಸ್ದೆ? ನಿಂಗೆ ದೇವಿ ಪಾರ್ವತಿ ಕಥೆಯಲ್ಲಿ ಆ ಗೌರಿ ಕುಂಡದ ನೆನ್ಪಿದ್ಯಾ? ಗೌರಿ ಕುಂಡ? ಕೃಷ್ಣ, ನನಗೆ ಅಪ್ಪ ಹೇಳಿದ್ರು ಇದನ್ನ. ಅಪ್ಪ, ಆದ್ರೆ ಹೀಗೆ ಹೇಗಾಗೋಕ್ ಸಾಧ್ಯ? ಈ ಗೌರಿ ಕೊಂಡದಲ್ಲಿ ಯಾರು ಪುರುಷ ಪ್ರವೇಶ ಮಾಡಿದ್ರೆ ಅವರು ಸ್ತ್ರೀ ಆಗ್ಬಹುದಾ? ಸ್ತ್ರೀ ಪ್ರವೇಶ ಮಾಡಿದ್ರೆ ಅವ್ರು ಪುರುಷ ಆಗ್ಬಹುದಾ? ರಾಧೆ, ಬಹಳ ಹಿಂದಿನ ಕಥೆ ಅದು. ಮಹಾದೇವ ಮತ್ತೆ ಮಾತೆ ಪಾರ್ವತಿ ಆ ಗೌರಿ ಕುಂಡದಲ್ಲಿ ಸ್ನಾನ ಮಾಡ್ತಿರುವಾಗ ಒಬ್ಬ ರಾಕ್ಷಸ ಅವರನ್ನು ನೋಡ್ದ. ಕೋಪದಲ್ಲಿ ಮಾತೆ ಪಾರ್ವತಿ ಆ ರಾಕ್ಷಸನಿಗೆ ಶಾಪ ಕೊಟ್ರು. ಅವತ್ತಿನ ನಂತರ ಯಾವುದೇ ಪುರುಷ ಆ ಗೌರಿ ಕುಂಡದಲ್ಲಿ ಪ್ರವೇಶ ಮಾಡಿದ್ರೆ ಅವನು ಸ್ತ್ರೀ ಆಗ್ಬಿಡ್ತಾನೆ. ಮತ್ತೆ ಒಬ್ಬ ಸ್ತ್ರೀ ಆ ಗೌರಿ ಕುಂಡದಲ್ಲಿ ಪ್ರವೇಶ ಮಾಡಿದ್ರೆ ಅವಳು ಪುರುಷ ಆಗ್ತಾಳೆ. ಅದಕ್ಕಾಗಿ ನನ್ಗೆ ಮಯೂರ ರಾಜ ಹೇಳಿದಾಗ ಕಾಳಿಯವನ ನಿನ್ ಮೇಲೆ ಅಮೋಘ ಶಕ್ತಿ ಪ್ರಯೋಗ ಮಾಡ್ತಾರಂತ ನಾನ್ ಬೇಗ ಗೌರಿ ಕುಂಡಕ್ಕೆ ಹೋದೆ. ಹೇ ಮಾತೆ ಪಾರ್ವತಿ, ನನ್ ಗೊಲ್ಲೊಂದ್ ಜೀವ ಕಾಪಾಡೋದಿಕ್ಕೆ ನಾನು ನಿನ್ನ ಗೌರಿ ಕುಂಡದೊಳಗೆ ಪ್ರವೇಶ ಮಾಡ್ಬೇಕು ಮಾತೆ.
ಈ ಪೂರ್ತಿ ಜಗತ್ತಲ್ಲಿ ಕೇವಲ ಕೃಷ್ಣ ಮಾತ್ರ ನನಗೆಲ್ಲದಕ್ಕಿಂತ ಹೆಚ್ಚು ಪ್ರೀತಿ. ಅವನ್ ನನ್ನ ಹೃದಯದಲ್ಲಿ ಮತ್ತೆ ನನ್ನ ಮನ್ಸಲ್ಲಿದ್ದಾನೆ ಮಾತೆ. ಹಾಗಾಗಿ ನನ್ನ ರೂಪ ಪೂರ್ತಿ ಬದಲಾದಾಗ ಕೃಷ್ಣನ್ ರೂಪನೇ ನೀಡು ಮಾತೆ. ನನ್ಗೊಲ್ಲನ್ನ ರಕ್ಷಣೆ ಮಾಡೋದಿಕ್ಕೆ ನನಗ್ ಸಹಾಯ ಮಾಡು ಮಾತೆ. ನಾನು ಕೃಷ್ಣ ಆಗ್ಬಿಟ್ಟೆ. ಹೇ ಮಾತೆ ಗೌರಿ, ನನ್ಗೆ ಆಶೀರ್ವಾದ ಮಾಡು. ನಾನು ನನ್ನ ಕೃಷ್ಣನ್ನ ರಕ್ಷಣೆ ಮಾಡೋ ಹಾಗೆ. ನೋಡಿದ್ಯಾ ಗೊಲ್ಲ, ನಿನ್ಗೋಸ್ಕರ ಇವತ್ ನಾನು ನೀನಾಗಿ ಬದಲಾಗ್ಬಿಟ್ಟೆ. ಆದ್ರೆ ರಾಧೆ, ನೀನ್ ಹೀಗೆ ಯಾಕೆ ಮಾಡ್ದೆ? ನನ್ಗಾಗಿ ನೀನ್ ಪ್ರಾಣ ಕಪ್ಪೆ ಅಂತ ಅನ್ಕೊಂಡಿಲ್ಲ, ಯಾಕೆ? ನಿನಗೆ ಹೀಗೆ ಯಾರು ಹೇಳಿದ್ದು? ನಾನಿದನ್ನೆಲ್ಲ ನಿನ್ಗಾಗಿ ಮಾಡಿದ್ದು ಅಂತ. ನಾನ್ ಮಾಡಿದ್ದೆಲ್ಲ ನನಗೋಸ್ಕರನೇ, ನನ್ಗೋಸ್ಕರ. ಬಹಳ ಸ್ವಾರ್ಥಿ ಅದಿರದೆ ಕೊಲ್ಲ. ನನ್ನ ಮತ್ತೆ ನಿನ್ನ ಸ್ವಾರ್ಥ ಬೇರೆ ಬೇರೆ ಏನು ಅಲ್ವಲ್ಲ. ಈ ರಾತ್ರಿ ಹೊತ್ತು ಯಾವತ್ತೂ ಸೋಲೊಪ್ಕೊಳ್ಳಲ್ಲ. ಬಾಯ್ ಮಾಡ್ಕೋಗಲ್ಲ. ನನ್ ಯಾವಾಗ್ಲೂ ನನ್ನ ಗೆಲ್ಲೋಕ್ಕಾಗಲ್ಲ. ಗೆಲುವು ಯಾವಾಗ್ಲೂ ನನ್ಗೆ ಆಗಿರುತ್ತೆ. ರಾಧೆ, ಗೆಲ್ಲೋದು ನೀನ್ ಮಾತ್ರ. ಗೊಲ್ಲ, ನಂಗ್ ಗೊತ್ತಿದೆ. ಯಾವಾಗ್ಲೂ ನಿನ್ ಜೊತೆ ಜಗಳ ಆಡ್ತೀನಿ. ಎಷ್ಟೋ ಸಾರಿ ಯಶೋದೆ ಅಂತ ಹೇಳಿ ನಿನ್ ಕಿವಿ ಹಿಂಚಿದ್ದೀನಿ. ಈಗ ಸಾಧ್ಯ ಆದ್ರೆ ನೀನು ಈ ಅಡ್ಮಾರಿ ಗೋಪಿನ ಕ್ಷಮಿಸ್ಬಿಡು ಗೊಲ್ಲ. ಇಲ್ಲ ರಾಧೆ, ತಪ್ಪು ನಿನ್ನಿಂದಲ್ಲ, ತಪ್ಪು ನನ್ನಿಂದಾಗಿದೆ. ನನ್ನಿಂದನೇ ನಿನ್ ಜೀವ. ರಾಧೆ, ರಾಧೆ. ರಾಧೆ 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 ಮಗಳೇ, ರಾಧೆ ರಾಧೆ. ಏನು ಹೇಳಿದೆ ಕಾಲಯವನ? ವಿಷ್ಣುವಿನ ಆ ಅವತಾರಿ, ಆ ಜಗದ್ವಂಚಕ ನಿನ್ನ ಸಮ್ಮುಖ ಬಂದು ಬಿಟ್ಟನೆ. ಕೇವಲ ಕರೆದಿದ್ದಕ್ಕೆ. ಮತ್ತು ಅವನಿಗಾಗಿ ನೀನು ನಿನ್ನ ಆ ಅಮೋಘ ಅಸ್ತ್ರವನ್ನು ಬಿಟ್ಟು ಬಿಟ್ಟೆ. ಭಗವಂತ, ಅವನು ಕಂಸ, ನೀನು ಕಾಲಯವನಿಗೆ ಅವಮಾನ ಮಾಡ್ತಿದ್ಯಾ? ಅಪಮಾನ ನಾನು ನಿನಗೂ ಮಾಡುತ್ತಿಲ್ಲ, ಅಥವಾ ಆ ನಿನ್ನ ಮಹಾದೇವನ ಅಮೋಘ ಅಸ್ತ್ರಕ್ಕೂ. ನನಗೆ ಕೇವಲ ನಗು ಬರುತ್ತಿದೆ ನಿನ್ನ ಮೂರ್ಖತೆ ನೋಡಿ. ಇದೇ ಮೂರ್ಖತನದ ಲಾಭ ಪಡೆದು ಆ ವಂಚಕ ವಿಷ್ಣು ನಿನ್ನ ಬಹಳ ದೊಡ್ಡ ಶಕ್ತಿ, ನಿನ್ನ ಅಮೋಘ ಅಸ್ತ್ರವನ್ನು ವ್ಯರ್ಥ ಮಾಡಿದ. ಕಂಸ, ನಿನಗೆ ಇಷ್ಟು ದುಸ್ಸಾಹಸನ? ಈ ಕಾಲಯವನನ್ನೇ ಮೂರ್ಖ ಅಂದ್ಯ? ಏನೆಂದುಕೊಂಡೆ ಮೂರ್ಖ? ನೀನು ಅವನನ್ನು ಕೊಲ್ಲಲು ನಿನ್ನ ಬಳಿ ಕರೆಯುವೆ ಮತ್ತು ಅವನು ನಿನ್ನ ಬಳಿ ಬಂದು ನಿನ್ನ ಅಮೋಘ ಅಸ್ತ್ರಕ್ಕೆ ಬಲಿಯಾಗುವನೆ.
ನಾನು ವಿಷ್ಣುವಿನ ಅಂಶದ ನಿರ್ಮೂಲನೆಗೆ ನನ್ನ ಬಹುಶಕ್ತಿಶಾಲಿ ಅಸುರರನ್ನೇ ಕಳಿಸಿದ್ದೆ, ಯಾರೂ ಮರಳಿ ಬರಲಿಲ್ಲ. ಆ ಪುಟ್ಟ ಬಾಲಕ ಎಲ್ಲರ ಅಂತ್ಯ ಮಾಡಿದ ಮತ್ತು ನಾನು ಆ ಬಾಲಕನ ರಹಸ್ಯವನ್ನು ತಿಳಿಯಲು ಸಾಧ್ಯವೇ ಆಗಲಿಲ್ಲ. ಅವನೇ ನನಗೆ ಸ್ವತಃ ಹೇಳಬೇಕಾಯ್ತು. ಮತ್ತು ನೀನೇನು ತಿಳಿದೆ? ಯಾವುದೇ ಪುರಾವೆ ಇಲ್ಲದೆ ನಿನ್ನ ಮೂರ್ಖತೆಯನ್ನು ನಾನು ಸತ್ಯವೆನ್ನಲೇ? ಪುರಾವೆ ಬೇಕಾಗಿದೆ ನಿನ್ಗೆ? ಸರಿ, ಹಾಗಾದ್ರೆ ಇಲ್ಲೋಡು, ನೋಡು ಕಾಲಯವನ ನೇತ್ರದಲ್ಲಿ ನಿನಗೆ ಸತ್ಯ ಪ್ರತ್ಯಕ್ಷವಾಗಿ ಕಾಣುತ್ತೆ. ನೇತ್ರಗಳಲ್ಲಿ ನೋಡದೆ ನಿನ್ನದೇ. ಯಾಕೆ ಈಗ ವಿಶ್ವಾಸ ಬಂತ? ಬರಲಿಲ್ಲ. ಕಣ್ಣುಗಳು ನೋಡಿದ ಪ್ರತಿಯೊಂದು ವಿಷಯ ಸತ್ಯವಾಗಿರುವುದಿಲ್ಲ. ಅಮೋಘ, ಕೊಂದು ಬಿಟ್ಟೆ. ಸತ್ಯವಾದ ಮಾತು ಕಂಸ. ಅರ್ಥ ಆಯ್ತು ಕಾಲಯವನಂಗೆ. ಕಂಸ, ಈ ಸಮಯದಲ್ಲಿ ನಿನ್ನ ಸಮಸ್ಯೆ ಏನಂದ್ರೆ ನಿನ್ಗೆ ವಿಶ್ವಾಸನೆ ಮೂಡ್ತಾ ಇಲ್ಲ. ನಿನ್ನ ಕೊಲ್ಬೇಕಾಗಿದ್ದವನು ಸತ್ತಿದ್ದಾನೆ. ಅವನನ್ನ ಬೇರೆಯವ್ರು ಕೊಲ್ಬೋದು. ನೀನೇನಾದ್ರೂ ಈ ಸತ್ಯನ ಸ್ವೀಕಾರ ಮಾಡಿದ್ರೆ ನಿನ್ನ ಜೀವನದ ಉದ್ದೇಶನೇ ಸಮಾಪ್ತಿ ಆಗ್ಬಿಡುತ್ತೆ. ಸರಿನೇ? ವಂಚನೆ ಆ ಪುಟ್ಟ ಬಾಲಕಾಲ ಬದಲಿಗೆ ನೀನ್ ಮಾಡ್ತಾ ಇದೆಯಾ ಕಂಸ. ಅದು ನಿನಗೆ ನೀನಾಗೆ. ಕಾಲಯವನ ನಿನಗೆ ಕೊಟ್ಟಿದ್ದಂತ ವಚನವನ್ನ ಪೂರ್ಣ ಮಾಡಿದಾನೆ. ಅದು ಏನಾದ್ರೂ ಸರಿನೇ. ಕಾಲಯವನ ಯಾವತ್ತು ತನ್ನ ವಚನದಿಂದ ಹಿಂದೆ ಸರಿಯೋದಿಲ್ಲ. ಕಾಲಯವನ, ನೀನು ಆ ವಿಷ್ಣುವನ್ನು ಅರಿತಿಲ್ಲ. ಅವನು ಸತ್ತರೂ ಕೂಡ ವಂಚಿಸಬಲ್ಲ. ಕಾಲಯವನ, ಭದ್ರಾಕ್ಷ, ಆಜ್ಞೆ ಭಗವಂತ ಕಂಸ. ವೃಂದಾವನಕ್ಕೆ ಹೋಗು. ಹೋಗಿ ನೋಡು ಮೋಸ ಯಾವುದು ಮತ್ತು ಸತ್ಯ ಯಾವುದು. ಭಗವಂತ, ಈಗ್ಲೇ ನೀರಿಂದು ನೀರಿಗೆ, ಹಾಲಿಂದು ಹಾಲಿಗೆ ಆಗ್ಬಿಡತ್ತೆ. ಈ ಭದ್ರಾಕ್ಷ ಬಂದ್ಮೇಲೆ ಹಾಲಿಂದ ಮೊಸರು, ಮೊಸರಿಂದ ಬೆಣ್ಣೆ ಅಂತೂ ಆಗ್ಲೇಬೇಕು ಭಗವಂತ. ಮಗಳೇ, ಇದೇನ್ ಮಾಡ್ಕೊಂಡೆ ಮಗಳೇ? ರಾಧೆ, ನಿನಗೇನಾದ್ರೂ ಆದ್ರೆ ನನ್ ಪ್ರಾಣನ ಹೋಗ್ಬಿಡುತ್ತೆ ಮಗಳೇ. ಅಪ್ಪ, ನೀವು ಅಳ್ಬೇಡಿ. ನಿಮ್ಮ ಮಗಳನ್ನ ಸಂತೋಷವಾಗಿ ಕಳಿಸ್ಕೊಡಿ ಅಪ್ಪ. ಅಮ್ಮ, ಇಲ್ಲ ಮಗಳೇ, ನೀನ್ ಈ ರೀತಿ ಮಾತಾಡ್ಬೇಡ. ನಿನ್ಗೇನು ಆಗೋಕ್ ನಾನ್ ಬಿಡಲ್ಲ. ನಿಮ್ಮ ಅಪ್ಪ ಇದ್ದಾನೆ, ನಿನ್ಗೇನು ಆಗೋದಕ್ ಬಿಡಲ್ಲ. ಗುರುದೇವ, ಗುರುದೇವ, ಏನಾದ್ರೂ ಮಾಡಿ ಗುರುದೇವ. ನಮ್ ರಾಧೆನ ಕಾಪಾಡಿ. ರಾಧೆ ಮೇಲೆ ಆ ಅಮೋಘ ಶಸ್ತ್ರದ ಪ್ರಯೋಗವಾಗಿದೆ ವೃಷಭಾನು. ಈಗ ಕೇವಲ ನಾರಾಯಣ ಮಾತ್ರ ಏನಾದರೂ ಮಾಡಲು ಸಾಧ್ಯ. ಇಲ್ಲ ಗುರುದೇವ, ಹಾಗೆ ಹೇಳ್ಬೇಡಿ ಗುರುದೇವ. ಹೇ ಮಾತೆ,
ನನ್ನ ಜೀವನದಲ್ಲಿ ಈ ದಿನವನ್ನು ನೋಡುತ್ತೇನೆಂದು ನಾನು ಯೋಚಿಸಿರಲಿಲ್ಲ. ನನ್ನನ್ನು ಕ್ಷಮಿಸಿಬಿಡಿ ಮಾತೆ. ರಾಧೆ 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 ಇಲ್ಲ ಇಲ್ಲ ರಾಧೆ, ನೀನ್ ನಮ್ಮನ್ ಬಿಟ್ಟು ಹೋಗ್ಬಾರ್ದು. ರಾಧೆ ರಾಧೆ